ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು 5 o'clock ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈವ್ನಿಂಗಿಂದ ಮಧ್ಯಾಹ್ನನೇ ಆಫೀಸಿಂದ ಬಂದೆ. ಬಟ್ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು. ರೀಸನ್ ಏನಂದರೆ, ಬಂದು ನನಗೆ ತುಂಬ ಹೆವಿ ಬಿಸಿಲಿದೆ ಫ್ರೆಂಡ್ಸ್. ಬಂದು ಒಂದು ½ to 1 hour ಕಂಪಲ್ಸರಿ ರೆಸ್ಟ್ ಮಾಡಿರ್ತೀನಿ. ಸೊ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಇವತ್ತು ತಲೆಗೆ ಎಣ್ಣೆ ಕೂಡ ಹಾಕ್ಕೊಂಡೆ. ತಲೆಗೆ ಆಯಿಲ್ ಹಾಕ್ಕೊಂಡು ಮತ್ತು ಇನ್ನೇನು ಮಾಡಿದೆ, ಸ್ವಲ್ಪ ABC ಜ್ಯೂಸ್ ಎಲ್ಲ ಕುಡಿದು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ಅಂತ ನೋಡೋ ಬನ್ನಿ. ನನಗೂ ಗೊತ್ತಿಲ್ಲ ಇವತ್ತು ಏನು ಕಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡ್ತಿಲ್ಲ. ಇವತ್ತಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇವತ್ತು ಬರ್ತಾ ನನ್ನ ಹತ್ರ ಆ್ಯಕ್ಚುಲಿ ಜಾಡ್ಗಳೇ ಇರಲಿಲ್ಲ, ಉಪ್ಪುಗಳು ಹಾಕ್ಕೊಳ್ಳಿಕ್ಕೆ ಮತ್ತು ಎಕ್ಸೆಟ್ರಾ ಏನಾದರೂ ಹಾಕ್ಕೊಳ್ಳಿಕ್ಕೆ ಜಾಡ್ ಬರುತ್ತಲ್ಲ ಮಣ್ಣಿಂದು, ಅದಿರಲಿಲ್ಲ. ಎಲ್ಲರೂ ಹೇಳೋರು ಪ್ಲಾಸ್ಟಿಕ್ಕಿಂದ್ರಲ್ಲಿ ಉಪ್ಪು ಹಾಕಿಟ್ಕೋಬಾರ್ದು ಅಂತ. ನಾನು ಗ್ಲಾಸಿಂದ್ರಲ್ಲೇ ಹಾಕಿಟ್ಟಿದ್ದೆ. ಬಟ್ ಆದ್ರೂ ನನಗೆ ಎಲ್ಲ ನಮ್ಮ ಯೂಟ್ಯೂಬರ್ಸ್ ಯೂಸ್ ಮಾಡೋದು ನೋಡಿ ನಾನು ಜಾಡ್ ತೊಗೋಬೇಕಂತ ಆಸೆ ಆಗಿತ್ತು. ಹಾಗಾಗಿ ಇವತ್ತು ಬರ್ತಾ ಅಲ್ಲೊಂದು ಕಡೆ ಕಾಣಿಸ್ತು ಜಾಡು ಮತ್ತು ಇನ್ನೊಂದು 2 ಐಟಮ್ ತೊಗೊಂಡು ಬಂದಿದ್ದೀನಿ. ಏನು ತೊಗೊಂಡ್ಬಂದಿದ್ದೀನಿ ಅಂತ ನೋಡೋ ಬನ್ನಿ. ಫ್ರೆಂಡ್ಸ್, ಇದೊಂದು ಜಾಡ್ ತೊಗೊಂಡೆ, ಇದೊಂದು ಜಾಡ್ ತೊಗೊಂಡೆ. ಇದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ವೈಟ್ ಕಲರ್ ಇದೆ. ಬಟ್ ಆದರೆ ಅದಿಷ್ಟ ಆಯಿತು. ಅದಾದಮೇಲೆ ಇದೊಂದು ಜಾಡ್ ತೊಗೊಂಡೆ. ಇದಕ್ಕೆ ಆ್ಯಕ್ಚುಲಿ ಏನಕ್ಕೆ ಅಂತ ತೊಗೊಂಡಿದ್ದೆ ಅಂದರೆ, ಪುಟಾಣಿದು ಮೊಸರು ಗಿಸ್ರು ಮಾಡೋಣ. ಈ ಬಿಸಿಲುಗೆಲ್ಲ ಸ್ಟಾರ್ಟ್ ಆಯ್ತಲ್ವಾ, ನಮ್ಮನೇಲಿ ಹಾಲು ಉಳಿಯುತ್ತೆ ನೈಟ್. ಹಾಗಾಗಿ ಮೊಸರೇನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಇದಕ್ಕೆ ಈ ಥರ ಕ್ಲೋಸ್ ಮಾಡಲಿಕ್ಕೆ ಇದೊಂದು ಕೊಟ್ಟಿದ್ದಾರೆ. ಚೆನ್ನಾಗಿ ಅನ್ನಿಸ್ತೀವಿ ನೋಡಿ, ಎಷ್ಟು ಚಂದ ಇದೆ ಅಂತ. ಹಂಗಾಗಿ ಇದೊಂದು ತೊಗೊಂಡೆ. ಅದಾದಮೇಲೆ ಇದು ಆ್ಯಕ್ಚುಲಿ ನನ್ನ ಮಣ್ಣಿಂದ್ರಲ್ಲಿ ಬರ್ತಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಇದು ಕೂಡ ಕಾಣಿಸ್ತು ಕಣ್ಣಿಗೆ. ಏನಂದರೆ, ಇದು ಗಂಧದ ಕಡ್ಡಿ ಚುಚ್ಚೋದು. ನಾನು ಗಂಧದ ಕಡ್ಡಿ ಚುಚ್ಚಲಿಕ್ಕೆ ಒಂದು ಚಿಕ್ಕ ಗ್ಲಾಸಿಗೆ ರೈಸ್ ತುಂಬಿಕೊಂಡು ಅದಕ್ಕೆ ಚುಚ್ತಾ ಇದ್ದೆ. ಬಟ್ ಇದೇನೋ ಚೆನ್ನಾಗಿ ಕಾಣಿಸ್ತು. ಹಂಗಾಗಿ ಇದಕ್ಕೆ ಎಷ್ಟಂದರೆ, ಅವನು ಹೇಳ್ದ ಜೊತೆ 150 ಅಂತ ಹೇಳ್ದ. ಬಟ್ ನಾನು ಒಂದೇ ತೊಗೊಂಡಿದ್ದು, ನಾನು ಅಷ್ಟು ಕೊಟ್ಟಿಲ್ಲ. ಈ ಜಾಡ್ಗಳು ನನಗೆ ಸಾಲ್ಟ್ ಹಾಕಿಕೊಳ್ಳಿಕ್ಕೆ ಮತ್ತು ವೀಡಿಯೋಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂದ್ಬಿಟ್ಟು 2 ಜಾಡ್ ತಗೊಂಡೆ. ಈ 2 ಜಾಡು ಜೊತೆ 300 ರೂಪಾಯಿ ಹೇಳ್ದ ಅವನು. ಇದು ಬಂದು ಒಂದು ಪೀಸು 150 ರೂಪಾಯಿ ಹೇಳ್ದ ಇದಕ್ಕೆ. ಸೊ ಅದಾದಮೇಲೆ ಇದಕ್ಕೆ ಜೋಡಿ ಲೈಕ್ 150 ಹೇಳ್ದ. ನಾನು ಇದಕ್ಕೆ ಒಂದೊಂದಕ್ಕೆ 100 ರೂಪಾಯಿ ಕೊಟ್ಟೆ. ಅವನು 300 ಹೇಳಿದ್ರು, ನಾನು ಅಷ್ಟು ಕೊಟ್ಟಿಲ್ಲ. 100 ಕೊಟ್ಟೆ. ಸೊ 200 ಆಯಿತು. ಪ್ಲಸ್ ಇದಕ್ಕೆ 50 ರೂಪಾಯಿ ಕೊಟ್ಟೆ. ಇದಕ್ಕೆ 50 ರೂಪಾಯಿ ಕೊಟ್ಟೆ. ಸೊ ಅದಾದಮೇಲೆ ಇದಕ್ಕೊಂದು 50 ರೂಪಾಯಿ ಕೊಟ್ಟೆ. ಟೋಟಲು 300 ರೂಪಾಯಿ ಕೊಟ್ಟು ಈ 4 ತೊಗೊಂಡು ಬಂದೆ. ಬಟ್ ವರ್ತ್ ಅಂತ ಅನ್ನಿಸ್ತು. ಇದನ್ನೇ ನಾವು ವಿಶಾಲ್ ಮಟ್ಟಲ್ಲೋ ಎಲ್ಲಾದರೂ ತೊಗೊಳಕ್ಕೋದ್ರೆ ಏನು MRP ಹಾಕಿರ್ತಾನೋ ಅಷ್ಟೇ ಕೊಟ್ಟು ತರಬೇಕು. ಬಟ್ ಇವತ್ತು ನಾನು ರೋಡ್ ಸೈಡಲ್ಲಿ ತೊಗೊಂಡಿದ್ದು. ಬಟ್ ಆದರೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದಕ್ಕಿವತ್ತು ವಾಶ್ ಮಾಡಿ ಎತ್ತಿಕ್ಬಿಟ್ಟು ಸಾಲ್ಟ್ ಎಲ್ಲ ತುಂಬಿಡಬೇಕು. ಸಾಲ್ಟು ಮತ್ತು ಏನು ಅಂದ್ಕೊಂಡಿದ್ದನೋ ಆ ಐಟಮ್ ಹಾಕಿಡಬೇಕು. ಗ್ಲಾಸ್ ಜಾರ್ ಇದೆ, ಗ್ಲಾಸ್ ಜಾರಿಗೆ ಬೇರೆ ಏನಾದರೂ ಹಾಕಿಕೊಳ್ಳಿಕ್ಕೆ ಪ್ಲ್ಯಾನ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೆ. ಏನು ವಿಷಯ ಅಂತ ಅಂದರೆ, ಯೂಟ್ಯೂಬಲ್ಲಿ ಇವಾಗ ನಮಗೇನೋ 1000 ಇರುತ್ತೆ ಪ್ರಾಬ್ಲಮ್ಸು. ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರೆಲ್ಲ ಶೋಕಿಗೆ ವೀಡಿಯೋ ಮಾಡಲ್ಲ. ಏನೋ 4 ಕಾಸು ಬಂದರೆ ನಮ್ಮ ಮನೆ ಕಷ್ಟ ತೀರಲಿ ಅಂತ ವೀಡಿಯೋ ಮಾಡೋರೆ 100ಗೆ 99% ಮೆಂಬರ್ಸ್ ಇರ್ತಾರೆ. ಮನೇಲಿ ಹೆಣ್ಮಕ್ಳು ವೀಡಿಯೋ ಮಾಡ್ತಾವ್ರೆ ಅಂದರೆ ಮನೆ ಫೇಸ್ ಮಾಡ್ಕೋಬೇಕು, ಮಕ್ಕಳನ್ನ ಫೇಸ್ ಮಾಡ್ಕೋಬೇಕು. ಮನೆಯಲ್ಲಿ ಎಲ್ಲ ಕಾಗು ಹೋಗು ಎಲ್ಲ ಕೆಲಸ ಮುಗಿಸ್ಕೊಂಡು ವೀಡಿಯೋಸ್ ಮಾಡಬೇಕು. ಸೊ ನಾನು ಸುಮಾರು ಬೇರೆಯವ್ರ ವೀಡಿಯೋಗಳಿಗೆ ಕಮೆಂಟ್ಗಳು ಮಾಡ್ತಾ ಇದ್ದಿದ್ದು ಮಾತ್ರ ನೋಡ್ತಾ ಇದ್ದೆ. ಈಗ ನನಗೆ ವ್ಯೂಸ್ ಸ್ವಲ್ಪ ಇನ್ಕ್ರೀಸ್ ಆದಂಗೆ ನನ್ನ ವೀಡಿಯೋಗೂ ಕಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ನಿನ್ನೆ ಅವ್ರು ಕಳಿಸಿದ್ದು ಕಮೆಂಟ್ ಹೆಂಗಿತ್ತಂದರೆ, ಈ ಚಪ್ಪರ್ಗಳಿಗೆ ಈ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಬಾರ್ದು ಯೂಟ್ಯೂಬಲ್ಲಿ, ಆ ಥರ ಇತ್ತು. ಬ್ರದರ್, ನಾನು ಹೇಳ್ತಾ ಇದ್ದೀನಿ, ನಾನು ಆ ಥರ ಹುಡುಗಿ ಅಲ್ಲ. ನಿಮಗೆ ಉಗಿಬೇಕು ಅಂದಿದ್ದಿದ್ರೆ
ನನ್ನ ಗಂಡಂಗೆ ತೋರಿಸಿದ್ದಿದ್ರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಐ ಡಿ ಹುಡುಕಿ ಉಗ್ದಾಕೋರು ಹೇಳ್ತಿದ್ದೀನಿ. ಬಟ್ ಏನಕ್ಕೆ ನನಗೆ ಸೊ ಅವ್ರ ಮನಸ್ಸಿಗೂ ಹರ್ಟ್ ಆಗಬಾರ್ದು, ನನ್ನ ಮನಸ್ಸಿಗೂ ಹರ್ಟ್ ಆಗಬಾರ್ದು ಅಂದ್ಬಿಟ್ಟು ಕ್ಷಣ ಮಾತ್ರದಲ್ಲಿ ಸುಮ್ಮನೆ ಈ ಅನ್ನೆಸೆಸರಿ ಮೆಸೇಜ್ಗಳಿಗೆಲ್ಲ ನಾನು ರಿಪ್ಲೈನೂ ನೋಡಲ್ಲ. ನೋಡಿದ್ರು ಆ ಕ್ಷಣದಲ್ಲೇ ಡಿಲೀಟ್ ಮಾಡಿ ಬಿಸಾಕ್ತಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ತಲೆ ಕೆಡಿಸ್ಕೊಂಡು ಕೂತಿದ್ರೆ ಯೂಟ್ಯೂಬರ್ ಯಾವತ್ತೂ ಬೆಳೆಯೋಕ್ಕಾಗಲ್ಲ ಅನ್ನೋದು ನನಗೆ ಪಕ್ಕಾ ಗೊತ್ತಿದೆ. ಬೇರೆಯವ್ರು ವಿಡಿಯೋ ಮಾಡಬೇಕಾದ್ರೆಲ್ಲ ನಾನು ನೋಡ್ತಾ ಇರ್ತಿದ್ದೆ, ಆ ಥರ ಕೆಟ್ಟದಲ್ಲಿ ಕಮೆಂಟ್ ಮಾಡ್ತಾರೆ, ಈ ಥರ ಕೆಟ್ಟ ಕಮೆಂಟ್ ಮಾಡ್ತಾರೆ ಹೇಳ್ತಾ ಇರ್ತಿದ್ರು. ಎಲ್ಲನೂ ಕೇಳಿಸ್ಕೊತಾ ಇದ್ದೆ ನಾನು ಕೂಡ. ಬಟ್ ಲೋಫರ್ಗಳು ಇವಾಗ ನನಗೂ ಕೂಡ ಸ್ಟಾರ್ಟ್ ಆಗಿದ್ದಾರೆ. ಏನಂದರೆ ಕೆಟ್ಟ ಕಮೆಂಟ್ ಮಾಡಿರೋದು, ನೀನು ಹಂಗಿದೆಯಾ, ನೀನು ಹಿಂಗಿದೆಯಾ ಅಂತ ಕಮೆಂಟ್ ಮಾಡಿದ್ದಾರೆ ಬೋಳಿ ಮಕ್ಕಳು. ಲ್ಯಾಂಗ್ವೇಜು ನಾನು ಅದೇ ಲ್ಯಾಂಗ್ವೇಜಲ್ಲೇ ಬಳಸ್ತೀನಿ, ಯಾಕಂದರೆ ಅವರು ನನಗೆ ಅದೇ ಥರ ಲ್ಯಾಂಗ್ವೇಜಲ್ಲೇ ನನ್ನ ಹತ್ರ ಮಾತಾಡಿರೋದು. ಸರಿನಾ? ನನ್ನ ಹತ್ರ ಇದೆ ಅವ್ರದ್ದು ಇನ್ನೂ ಒಂದು ಕಮೆಂಟ್ ಇದೆ, ಇನ್ನೊಂದು ವಿಡಿಯೋ ಕಮೆಂಟ್ ಹಾಕಿರೋದು ಇನ್ನೂ ಒಂದು ಕಮೆಂಟ್ ಇದೆ. ನೀವೇನು ಅಕ್ಕ ತಂಗಿರ ಜೊತೆ ಹುಟ್ಟಿರಲ್ವಾ, ಎಲ್ಲರೂ ಶೋಕಿ ಮಾಡೋಕ್ಕೆ ಯೂಟ್ಯೂಬ್ ಮಾಡ್ಕೊಂಡಿರಲ್ಲ. ಸರಿನಾ? ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಕಷ್ಟ ಸುಖಗಳಿರ್ತವೆ. ಎಲ್ಲನೂ ಫೇಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ 1000 ಪ್ರಾಬ್ಲಮ್ ಇರುತ್ತೆ. ಬೇರೆ ಯಾರ್ದೋ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ 1000 ಸರ್ತಿ ಯೋಚನೆ ಮಾಡಬೇಕು. ನಾವು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು, ಯಾಕೆ ಅವ್ರ ಬಗ್ಗೆ ಕಮೆಂಟ್ ಮಾಡಬೇಕು. ನೀವು ಕಮೆಂಟ್ ಮಾಡೋದು ಒಂದು ಕಮೆಂಟಿಂದ ಸೊ ಓಕೆ, ಈಗ ನಾನು ರೀಲ್ಸ್ ಹಾಕಿರ್ತೀನಿ, ಆ ರೀಲ್ಸ್ಗೆ ನೀವು ಕಮೆಂಟ್ ಮಾಡ್ತೀರಾ. ಆ ಕಮೆಂಟ್ನ ಎಷ್ಟು ಜನ ನೋಡ್ತಾರೆ ಅಂದರೆ ಆ ರೀಲ್ಸ್ ಎಷ್ಟು ವ್ಯೂಸ್ ಆಗಿರುತ್ತೆ ಅದರಲ್ಲಿ 1/4 ಭಾಗ ಜನ ಕಮೆಂಟ್ ನೋಡೋರು ಇರ್ತಾರೆ. ಸರಿನಾ? ಅವ್ರ ಫ್ರೆಂಡ್ಸ್ಗಳು ನೋಡ್ತಿರ್ತಾರೆ, ಯಾರು ರೀಲ್ಸ್ ಮಾಡಿರ್ತಾರೋ ಅವ್ರ ಫ್ರೆಂಡ್ಸ್ ನೋಡ್ತಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ನೋಡ್ತಿರ್ತಾರೆ, ಲೈಕ್ ಅಕ್ಕಪಕ್ಕದ ಮನೆಯವ್ರು ನೋಡ್ತಿರ್ತಾರೆ. ಅವ್ರ ರೀಲ್ಸ್ ಯೂಟ್ಯೂಬರ್ಸ್ಗೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತಿದೆ. ಹೆಂಗಂದ್ರೆ ಹಂಗೆ ಕಮೆಂಟ್ ಮಾಡೋರಿಗೆ ಹೇಳ್ತಾ ಇರೋದು. ಸೊ ಎಲ್ಲರಿಗೂ ಇದು ಅನ್ವಯ ಆಗಲ್ಲ. ಮೊನ್ನೆ ಒಬ್ರಿಗೆ, ಯಾರಿಗೆ ಅಂದರೆ ಒಬ್ರಿದ್ದಾರೆ, ಹೆಸರು ಬೇಡ, ಸುಮಾರು ನಮ್ಮಮ್ಮನಿಗಿಂತ ಜಾಸ್ತಿ ಆಗಿದೆ, 53 ವರ್ಷ. ಸರಿನಾ? ಚಾನಲ್ನವರು ಅವರಿಗೆ ಹೆಂಗೆ ಕಮೆಂಟ್ ಮಾಡಿದ್ದಾರೆ ಲೋಫರ್ಗಳಂದರೆ ನಿಜವಾಗ್ಲೂ ಅವರಂಥ ಲೋಫರ್ಸು ಬೇರೆ ಯಾರಿಲ್ಲ. ಆ ಥರ ಕಮೆಂಟ್ ಮಾಡಿದ್ದಾರೆ. ನಿನಗೆ ಮನೇಲಿರೋಕ್ಕಾಗಲ್ವಾ, ನಿನಗೆ ಬೇರೆ ಕೆಲಸ ಇಲ್ವಾ, ಈ ವಯಸ್ಸಿನಲ್ಲಿಗೆ ನಿನ್ಗೆ ಯೂಟ್ಯೂಬ್ ಬೇಕಾ? ಅಲ್ಲ, ಬೇವರ್ಸಿಗಳ ಹತ್ರ ಕಮೆಂಟ್ ಮಾಡೋದಕ್ಕೆ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ನಿಮ್ಮ ಮನೆಗೇನಾದರೂ ಬರ್ತಾ ಇದ್ದಾರಾ ಅವರು, ನೆಟ್ ಹಾಕಿಸ್ಕೊಡ್ರಪ್ಪ ಅಂದ್ಬಿಟ್ಟು? ಅಲ್ಲ, ನಿಮ್ಮ ಮನೆಗೇನಾದರೂ ಬರ್ತಾ ಇದ್ದಾರಾ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಕೊಡ್ರಿ ಅಂದ್ಬಿಟ್ಟು? ಏನಾದರೂ ಒಂದನ್ನಾದರೂ ಮಾಡ್ತಾ ಇದ್ದಾರಾ? ಸೊ ನನಗೀಗ ಅವರೊಬ್ಬರಿಗೆ ಹೇಳ್ತಾ ಇಲ್ಲ, ಎಲ್ಲ ಯೂಟ್ಯೂಬರ್ಸ್ಗೂ ಇದೇ ಥರ ಕೆಟ್ಟದಾಗಿ ಕಮೆಂಟ್ ಮಾಡೋ ಮುಂಚೆ ಯೋಚನೆ ಮಾಡಿ. ಈಗ ಅವ್ರಿಗೆ ಆ ಥರ ಕಮೆಂಟ್ ಮಾಡಿದ್ರಲ್ವಾ, ನಿಮಗೆ ಈ ವಯಸ್ಸಿನಲ್ಲಿ ಯೂಟ್ಯೂಬ್ ಬೇಕಾ ಅಂತ, ತಿಂಗ್ಳಿಗೆ ಪೇಮೆಂಟ್ ಕೊಟ್ಬಿಡ್ರಿ, ಒಂದು 50,000. ಮನೇಲಿ ಇರ್ತಾರೆ ಅವರು. ಏನಕ್ಕೆ ಹಂಗೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋದು? ಶೋಕಿನಾ ನಿನಗೆ ಅಂತ ಯಾರೋ ಮೆಸೇಜ್ ಮಾಡಿದ್ದಾರೆ, ನಾನು ನೋಡಿದೆ ಯಾವುದೋ ಒಂದು ಕಮೆಂಟ್ ವಿಡಿಯೋದಲ್ಲಿ. ನಿಮ್ಮ ಅಪ್ಪದಿರು ಏನಾದರೂ ಅವ್ರಿಗೆ ತಂದು ಕೊಡ್ತಾ ಇದ್ದಾರಾ? ಕಷ್ಟ ಬೀಳ್ತಾರೆ, ಬೆಳಗಾದರೆ ವಿಡಿಯೋ ಮಾಡ್ತಾರೆ, ಬೆಳಗಾದರೆ ನಿಜವಾಗ್ಲೂ ಒಂದೊಂದು ಸಬ್ಸ್ಕ್ರೈಬ್ಗೂ ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ತಾರೆ. ಸರಿನಾ? ಇನ್ನು ಈ ಹೆಂಗಲ್ಲಿರೋ ಹುಡುಗಿಯರು ಇವರೆಲ್ಲ ಬೇರೆಯವ್ರ ಹತ್ರ ಸಬ್ಸ್ಕ್ರೈಬ್ ಕೇಳಲಿಕ್ಕೆ ಯೋಚನೆ ಮಾಡ್ತಾರೆ, ಅಪ್ಪ ಅವ್ರ ಹತ್ರ ಕೇಳೋದೋ ಬೇಡವಾ ಅಂತ. ನಿಜವಾಗ್ಲೂ ಅವ್ರು ಎಷ್ಟು ಕಷ್ಟ ಬಿದ್ದು ಇವತ್ತು 90,000 ಸಬ್ಸ್ಕ್ರೈಬರ್ ಮಾಡಿದ್ದಾರೆ ಅಂದರೆ ಅವ್ರ ಶ್ರಮ ಅವ್ರಿಗಷ್ಟೇ ಗೊತ್ತಿರುತ್ತೆ. ಸರಿನಾ? 90,000 ಕಷ್ಟ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಯಾರೊಬ್ಬರು ಸಪೋರ್ಟ್ ಇಲ್ದಿರೆ ಅವ್ರ ಕಾಲ ಮೇಲೆ ಅವ್ರು ಬೆಳೀತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ನಿಜವಾಗ್ಲೂ ತಾಯಿ ಸಮಾನದಲ್ಲಿ ನಿಂತಿದ್ದಾರೆ ಅವರು. ನಾನೇ ಹೇಳ್ತೀನಲ್ಲ, ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಗೊತ್ತಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು ಗೊತ್ತಿರಲಿಲ್ಲ, ಲೈಕ್ ಅಲ್ಲಿಂದ ಬಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಇದ್ದಿದ್ದು ಗೊತ್ತಿರಲಿಲ್ಲ, ಲೈವ್ ಮಾಡೋದು ಗೊತ್ತಿಲ್ಲ, ಎಲ್ಲ ಗೊತ್ತಿತ್ತು. ಬಟ್ ಅಂದರೆ ಹೆಂಗೆ ಅಂದರೆ ಥರ 100ಗೆ 10% ಮಾತ್ರ ಗೊತ್ತಿತ್ತು. ನಿಮ್ಗೇನಕ್ಕೆ ಬೇರೆಯವ್ರ ಸುದ್ದಿ? ಇನ್ನೊಂದು ಸರ್ತಿ ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಬೇಡಿ. ಕಮೆಂಟ್ ಮಾಡೋದಕ್ಕೆ ಮುಂಚೆ 1000 ಸರ್ತಿ ಯೋಚನೆ ಮಾಡಿ ಕಮೆಂಟ್ ಮಾಡಿ.
ಸುಮ್ಮನೆ ಹೆಂಗೆ ಬರ್ತೋ ಹಂಗೆ ಹೆಂಗೆ ಬಾಯಿಗೆ ಸಿಗುತ್ತೋ ಹಂಗೆ ಕಮೆಂಟ್ ಮಾಡಿದ್ರೆ ಕಮೆಂಟ್ ಓದೋರ್ಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತಿದೆ. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ನಾನು ಪ್ರತಿಯೊಬ್ಬರು ಯೂಟ್ಯೂಬರ್ಸ್, ನಾನು ಹೆಚ್ಚು ಕಮ್ಮಿ ಒಂದು 10 ಜನ ಯೂಟ್ಯೂಬರ್ದು ವಿಡಿಯೋ ನೋಡ್ತೀನಿ. ಎಕ್ಸ್ಪೆಷಲಿ ದೊಡ್ಡ ಯೂಟ್ಯೂಬರ್ಸ್ದು ನಾನು ವಿಡಿಯೋ ನೋಡೋದು. ಅವರಿಗಳ್ಗೂ ಬಿಡಲ್ಲ, ಸ್ಟುಪಿಡ್ಗಳ ಥರ ಕಮೆಂಟ್ಗಳು ಹಾಕೋದು, ಕೆಟ್ಟಂಗೆ ನೀನು ಹಂಗಿದೆಯಾ, ನೀನು ಹಿಂಗಿದೆಯಾ, ನಿನಗೆ ಶೋಕಿ, ನಿಮ್ಗೇನು ಬೇರೆ ಕೆಲಸಗಳಿರಲ್ವ, ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋ ನೋಡಿ, ಇಲ್ಲಾಂದರೆ ತೆಳ್ಬಿಡಿ, ಬೇರೆಯವ್ರ ಬಗ್ಗೆ ಮಾತಾಡಬೇಡಿ ಆಯಿತಾ ಫ್ರೆಂಡ್ಸ್. ಮಾತಾಡೋರ್ಗಷ್ಟೇ ನಾನು ಇದನ್ನೇ ಇರೋದು, ಮಾತಾಡೋರ್ಗಷ್ಟೇ ಅನ್ವಯ ಆಗೋದು. ಇವತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನ್ನ ರಿಲೇಷನ್ಸ್ನ ನಾನು ಎಷ್ಟು ಎದುರಾಕೊಂಡಿರ್ತೀನಿ, ಅವ್ರ ಮಾತಿಗೆ ಎಷ್ಟು ಕಿವಿ ಕೊಡ್ದಿರೆ ನಾನು ವೀಡಿಯೋ ಮಾಡ್ತಿರ್ತೀನಿ ಅಂದರೆ ಅದು ನನಗಷ್ಟೇ ಗೊತ್ತಿರುತ್ತೆ. ನನ್ನ ರಿಲೇಷನ್ಸ್ ಬಂದು ಕೇಳಿದ್ರು ನನ್ನ ಗಂಡನೇ ಮಾಡು ಅಂತ ಒಪ್ಕೊಂಡವ್ರೆ. ಇವ್ರುಗಳೇನು ನನಗೆ ಹೇಳೋ ಅಷ್ಟಿರಲ್ಲ ಸರಿನಾ. ಅವ್ರೇನು ನನಗೆ ನೆಟ್ ಹಾಕ್ಸಲ್ಲ, ಅವ್ರೇನು ನನಗೆ ಫೋನ್ ಕೊಡಿಸಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಮಾತಿಗೆ ಹೇಳೋದು. ಈಗ ಬೇರೆ ಯೂಟ್ಯೂಬರ್ಸು ಹಂಗೆ ಅಲ್ವಾ. ಇವಾಗ ನನಗೆ ಯಾವನೋ ಲೋಫರ್ ನೆನ್ನೆ ಕಮೆಂಟ್ ಮಾಡಿದ, ಈಗ ಅವ್ನು ಕಮೆಂಟ್ ಮಾಡ್ದ ಅಂತ ನಾನು ಯೂಟ್ಯೂಬ್ ನಿಲ್ಸೋಕ್ಕಾಗಲ್ಲ. ಕ್ಷಣ ಮಾತ್ರದಲ್ಲಿ ಡಿಲೀಟ್ ಮಾಡಿದೆ, ಬ್ಲಾಕ್ ಮಾಡಿದೆ, ಅವ್ನ ಚಾನಲ್ ಬಿಸಾಕಿದೆ. ನೆಕ್ಸ್ಟ್ ಇನ್ನೊಂದು ಐಡಿಯಿಂದ ಕಮೆಂಟ್ ಮಾಡಿದ್ರೆ ನಾನು ಏನು ಮಾಡಬೇಕಂತ ಗೊತ್ತಿದೆ, ಮಾಡಿಬಿಟ್ಟು ಬಿಸಾಕ್ತೀನಿ ಸರಿನಾ. ಕಮೆಂಟ್ ಮಾಡೋದಕ್ಕೆ ಮುಂಚೆ ಏನಕ್ಕೆ ಕಮೆಂಟ್ ಮಾಡಿ, ನೀವು ಅಕ್ಕ ತಂಗಿ ಜೊತೆ ಹುಟ್ಟಿಲ್ವಾ, ಕೆಟ್ಟ ಕಮೆಂಟ್ ಮಾಡ್ತಿರಲ್ಲ ಸ್ಟುಪಿಡ್ಗಳ ಥರ. ನಮ್ಮ ಯೂಟ್ಯೂಬರ್ಸ್ಗೆ ಒಂದೊಂದು ಹೆಜ್ಜೆನೂ ಇಟ್ಕೊಂಬಂದಿರ್ತಾರೆ, ಹಿಂಗೆ ಹೆಜ್ಜೆ ಇಟ್ಕೊಂಡು 4000 ಅವರ್ಸ್ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಅದು ಎಷ್ಟು ಸ್ಟೆಪ್ಗಳನ್ನ ಇಟ್ಬಿಟ್ಟಿರ್ತಾರೆ ಅನ್ನೋದಕ್ಕೆ ಗೊತ್ತಿರಲ್ಲ. ಎಲ್ಲ ಗೊತ್ತಿರುತ್ತೆ, ನಿಮ್ಮ ಕಮೆಂಟ್ ಮಾಡಿರೋದನ್ನ ನೋಡೋದು ಗೊತ್ತಿರುತ್ತೆ, ಓದೋದು ಗೊತ್ತಿರುತ್ತೆ, ಕಮೆಂಟ್ ಮಾಡಿ ರಿಟರ್ನ್ ಉಗ್ಯೋದು ಗೊತ್ತಿರುತ್ತೆ, ಮತ್ತು ಅದೇ ಕಮೆಂಟ್ನ ಹೈಡ್ ಮಾಡೋದು ಗೊತ್ತಿರುತ್ತೆ, ಡಿಲೀಟ್ ಮಾಡಿ ಬಿಸಾಕೋದು ಗೊತ್ತಿರುತ್ತೆ, ಸೊ ನಿಮ್ಮ ಐಡಿಗಳನ್ನ ಬ್ಲಾಕ್ ಮಾಡೋದು ಗೊತ್ತಿರುತ್ತೆ ಆಯಿತಾ. ಏನು ನಮಗೆ ಅದೇನು ದೊಡ್ಡದು ಅನಿಸಲ್ಲ ಸರಿನಾ. ಫಸ್ಟು ಯಾರಿಗಾದ್ರೂ ಮೆಸೇಜ್ ಮಾಡಬೇಕಾದ್ರೆ ಯೋಚನೆ ಮಾಡಿ, 1000 ಸರ್ತಿ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಏನಕ್ಕೆ ಈ ವಿಷಯ ಮಾತಾಡಿದೆ ಅಂದರೆ, ನನಗೆ ನಿನ್ನೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದು ನಮ್ಮ ಅಪ್ಪಂಗೆ ನಾನು ಕ್ಷಣ ಮಾತ್ರದಲ್ಲಿ ತೋರಿಸಿ ಆ್ಯಕ್ಷನ್ ತೊಗೋಬೋದಿತ್ತು. ನಾನು ಅದನ್ನು ದೊಡ್ಡದಾಗಿ ಎಳ್ಕೊಂಡು ಹೋಗೋದ್ರೆ ನಾನು ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ಅದೊಂದೇ ಕಾರಣಕ್ಕೆ ಅದನ್ನ ಅಲ್ಲಿಗೆ ಬಿಟ್ಟೆ, ಐಡಿನೇ ಬ್ಲಾಕ್ ಮಾಡಿದೆ. ಅದಿನ್ನೂ ಹೊಸ ಐಡಿಯಿಂದ ಬರುತ್ತೆ ಮೆಸೇಜ್, ಪಕ್ಕ ಬಂದೇ ಬರುತ್ತೆ. ಬೇರೆಯವ್ರು ಯಾರೂ ಮಾಡಲ್ಲ, ಯಾರೋ ಗೊತ್ತಿರೋರೆ ಬೇವರ್ಸಿಗಳೇ ಮಾಡೋದು. ಇರಲಿ, ಇಟ್ಸ್ ಓಕೆ, ಅವರೆಲ್ಲ ಇದ್ರೇ ನಾವು ಕೂಡ ಬೆಳೆಯೋಕ್ಕಾಗೋದು. ಅದಾದಮೇಲೆ ಸರಿ, ಯಾಕೋ ನನಗಿದನ್ನ ಶೇರ್ ಮಾಡಬೇಕಂತ ಅನ್ನಿಸ್ತು. ಇವತ್ತಿನ ಬ್ಲಾಗಲ್ಲಿ ಇದೊಂದು ಪಾಯಿಂಟ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದು ಕೂಡ ಶೇರ್ ಮಾಡಿಕೊಂಡೆ. ಫ್ರೆಂಡ್ಸ್, ಇವಾಗ ಸಂಜೆ ಆಗೇ ಹೋಗೈತೆ, ಟೈಮು 6:30 ಆಗೇ ಹೋಗೈತೆ. ಇವಾಗ ನೈಟಿಗೆ ಅಡುಗೆ ಮಾಡ್ಕೋಬೇಕು. ಅಪ್ಪು ಡ್ಯೂಟಿಗೆ ಹೋಗಿದ್ದಾರೆ. ಇವತ್ತು ನನ್ನ ಫೋನಲ್ಲಿ ವಿಡಿಯೋಸ್ ಮಾಡ್ತಿರೋದ್ರಿಂದ ವಿಡಿಯೋಸ್ ಕ್ಲಿಯರಿಟಿ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ. ಅಪ್ಪು ಫೋನ್ ಎತ್ಕೊಂಡು ಹೋಗಿದ್ದಾರೆ. ಆದಷ್ಟು ಇವತ್ತು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಶೂಟ್ ಮಾಡ್ಕೊತೀನಿ. ನಾನು ಈವ್ನಿಂಗ್ ರೋಟೀನ್ ಹೇಗಿರುತ್ತೆ ಅದನ್ನು ಕೂಡ ಶೂಟ್ ಮಾಡ್ಕೊತೀನಿ. ಇನ್ನು ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ. ಬನ್ನಿ ವಿಡಿಯೋ ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಸಂಜೆ 5 ಗಂಟೆ ಆದ್ರೂ ಸಿಕ್ಕಾಪಟ್ಟೆ 5-6 ಗಂಟೆ ಆದ್ರೂ ಬಿಸಿಲಿದ್ದೇ ಇರುತ್ತೆ. ಸುಮಾರು 5-6 ಗಂಟೆ ಮೇಲೇ ಆಗಿದೆ, ಆದರೂ ಬಿಸಿಲಿದೆ. ಸ್ವಲ್ಪ ಲೈಟ್ ಬಿಸಿಲಿದೆ. ಈ ಬಿಸಿಲಲ್ಲಿ ಮಧ್ಯಾಹ್ನ ಹೊತ್ತು ಆಚೆ ಹೋಗಿ ಒಳಗೆ ಬರೋತ್ತಿಗೆ ಸ್ಕಿನ್ನೆಲ್ಲ ಬರ್ನ್ ಆಗೋಗ್ಬಿಡುತ್ತೆ. ನಾವಂತೂ ಆಫೀಸ್ ಡ್ಯೂಟಿ ಮಾಡೋದ್ರಿಂದ ಸ್ಕಿನ್ನೆಲ್ಲ ಹಾಳಾಗೋಗುತ್ತೆ. ಫ್ರೆಂಡ್ಸ್, ಸಂಜೆ ನಂದು ರೋಟೀನ್ ಹೆಂಗಿರುತ್ತೆ ಅಂದರೆ, ಬೆಳಗ್ಗೆ ಹೊತ್ತು ನಾನು ಏನು ಕೆಲಸನೂ ಸಮ್ಟೈಮ್ ಮಾಡೋಕ್ಕಾಗಲ್ಲ. ಆಫೀಸ್ ಇರುತ್ತೆ, ಆಫೀಸಿಗೆ ರೆಡಿ ಆಗೋ, ಬೆಳಗ್ಗೆ ಜಿಮ್ಮಿಗೆ ಬೇಗ ಹೋಗಿದ್ರೆ 5 ಗಂಟೆಗೆ ಹೋದರೆ ಮನೆಗೆ ಬಂದು ಸಮ್ಟೈಮು 7 ಗಂಟೆಗೆಲ್ಲ ಮನೆಗೆ ಬರ್ತೀನಿ. ಸಮ್ಟೈಮ್ 7:15 ಆಗೋಗ್ಬಿಡುತ್ತೆ. ಮನೆಗೆ ಬಂದು ಫ್ರೆಶ್ ಆಗಿ ರೆಡಿಯಾಗಿ ಮತ್ತು ಬ್ಯಾಗ್, ಇವಾಗ ಬಿಸಿಲು ಅಂದ್ಬಿಟ್ಟು ಬ್ಯಾಗಿಗೆ ಕಂಪಲ್ಸರಿ ನೀರು ಹಾಕ್ಕೊಳ್ಬೇಕು. ಎಲ್ಲ ಏನಿರುತ್ತೆ ಅದೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮತ್ತು ಡ್ಯೂಟಿಗೆ ಹೋಗೋ 9 ಗಂಟೆ ಮನೆಯಿಂದ ಬಿಡೋ ಅಷ್ಟೊತ್ತಿಗೆ ಮನೆ 9 ಗಂಟೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸಮ್ಟೈಮ್ ಮನೆ ಟಿಫನ್ ಕೂಡ ಮಾಡೋಕ್ಕಾಗಲ್ಲ, ಔಟ್ಸೈಡೇ ಟಿಫನ್ ಕೂಡ ತಿನ್ಕೊಂಡು ಬಿಡ್ತೀವಿ. ಈ ಬಿಸಿಲಿಗೆ ಹೆವಿ ನೀರು ಕುಡಿಸೋದ್ರಿಂದ ಮಾರ್ನಿಂಗ್ ಹೊತ್ತು ಟಿಫನ್ನೇ, ಇವಾಗ ಎಷ್ಟೋ ಸರ್ತಿ ಟಿಫನ್ನೇ ತಿನ್ನೋಕ್ಕಾಗಲ್ಲ. ಬೆಳಗ್ಗೆ ಬೇಗ ಡ್ಯೂಟಿಗೆ ಹೋಗಿರ್ತೀವಿ, ಟಿಫನ್ ಟೈಮಿಗೆ ಆಗಲೇ ಎಷ್ಟೊಂದು ನೀರು ಕುಡಿದ್ಬಿಟ್ಟಿರ್ತೀವಿ, ಟಿಫನ್ ತಿನ್ನೋಕ್ಕಾಗಲ್ಲ. ಮಧ್ಯಾಹ್ನ ಲಂಚಿಗೆ ಊಟ ಕೂಡ ಸರಿಗೆ ಮಾಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ.
ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಯಾವ ಕೆಲಸನೂ ಆಗಲ್ಲ. ಸಂಜೆ ಹೊತ್ತೇ ಮನೆ ಕಸ ಗುಡಿಸೋದು, ಬಾಗಿಲು ಕಸ ಗುಡಿಸೋದು, ಬಾಗಿಲು ಒರೆಸ್ಕೊಳ್ಳೋದು, ಈ ಕೆಲಸ ಎಲ್ಲ ನಾನು ಸಂಜೆ ಹೊತ್ತು ಫ್ರೀ ಇರೋ ಟೈಮ್ನಲ್ಲೇ ಮಾಡ್ಕೊತೀನಿ. ಇವತ್ತು ಅದೇ ರೀತಿ ಬೆಳಗ್ಗೆ ಏನು ಕೆಲಸನೂ ಮಾಡಿಬಿಟ್ಟು ಹೋಗಲಿಲ್ಲ. ಬಂದು ಸಂಜೆ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ತಲೆ ಕೂಡ ಸ್ವಲ್ಪ ಎಣ್ಣೆ ಹಾಕೋದಿತ್ತು. ಎಣ್ಣೆ ಹಾಕ್ಕೊಂಡ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಫ್ರೆಂಡ್ಸ್, ಸಂಜೆ ಹೊತ್ತು ಬಾಗಿಲಿಗೆ ನೀರು ಹಾಕ್ಬಾರ್ದು ಅಂತ ಹೇಳ್ತಾರೆ. ಬಟ್ ಆಪ್ಷನ್ ಇಲ್ದವ್ರು ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಮನೆಯಲ್ಲಿ 3-4 ಜನ ಲೇಡೀಸ್ ಇದ್ದರೆ ಎಲ್ಲ ಕೆಲಸ ಒಂದೊಂದು ಅನುಸರಿಸ್ಕೊಂಡು ಮಾಡ್ಕೊಂಡು ಬಿಡ್ತಾರೆ. ಬಟ್ ಇಲ್ಲಿ ಹೆಂಗೆ ಅಂದರೆ ಸ್ಟಿಲ್ ಡ್ಯೂಟಿ ಯಾವ ಥರ ಇರುತ್ತೆ ಅಂತಲೇ ಗೊತ್ತಿರಲ್ಲ ನಮಗೆ. ಸೊ ಟೈಮಿಂಗ್ಸ್ ಅಡ್ಜಸ್ಟ್ ಆಗದಿರೋ ಕಾರಣ ನಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗಾದರೂ ಮಾಡ್ಕೋಬೇಕು. ನಾನು ಹೆಂಗೆ ಅಂದರೆ ವಾರದಲ್ಲಿ 3-4 ದಿವಸ ಅಂತೂ ಬಾಗಿಲು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಳ್ತೀನಿ. ನನಗೇನು ರಂಗೋಲಿ ಅಷ್ಟು ಚೆನ್ನಾಗಿ ಹಾಕಕ್ಕೆ ಬರಲ್ಲ. ಬಟ್ ಏನಂದರೆ ವಿಡಿಯೋ ಹಂಗೆ ವ್ಲಾಗ್ ಮಾಡ್ತಿದ್ದನ ಸ್ವಲ್ಪ ಹಂಗೆ ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ಅದಾದಮೇಲೆ ಬಾಗಿಲು ಎಲ್ಲ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸಂಜೆ ಹೊತ್ತು ಒಂದು 6:30-7 ಗಂಟೆ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಸ್ನಾನಕ್ಕೆ ಹೀಟರ್ ಹಾಕ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿರ್ತೀನಿ. ಈ ಥರ ಎಣ್ಣೆ ಏನಾದರೂ ಹಾಕ್ಕೊಂಡ್ರೆ ಸಂಜೆ ಹೊತ್ತು ಮಾಡ್ಕೊತೀನಿ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಜಿಮ್ಗೆ ಹೋಗ್ಬೇಕಲ್ವಾ. ಬೆಳಗ್ಗೆ ಎದ್ದೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋದರೆ ತಲೆ ಹಾರಲ್ಲ ಅಂದ್ಬಿಟ್ಟು ನೈಟೇ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಸೊ ಅದಾದಮೇಲೆ ಅಡುಗೆ ಏನಾದರೂ ಪ್ರಿಪೇರ್ ಮಾಡಬೇಕು. ಸೊ ಇದೇ ಥರ ರೂಟೀನ್ ನಂದು ಕಂಟಿನ್ಯೂ ಆಗಿಬಿಡುತ್ತೆ. ಫ್ರೆಂಡ್ಸ್, ನಮ್ಮದು ವೈಟ್ ಕಲರು ಬಾಗಿಲಿಗೆ ಪೇಂಟ್ ಮಾಡಿರೋದ್ರಿಂದ ರಂಗೋಲಿ ಹಾಕಿದ್ರೂ ಕೂಡ ಅಷ್ಟು ಕ್ಲೀನಾಗಿ ರಂಗೋಲಿ ಕಾಣಲ್ಲ. ಸೊ ನನಗೂ ಏನು ಅಷ್ಟು ಚೆನ್ನಾಗಿ ರಂಗೋಲಿ ಬಿಡೋಕ್ಕೆ ಬರಲ್ಲ. ಏನೋ ತಕ್ಕ ಮಟ್ಟಿಗೆ ಏನೋ ಒಂದು ಬಿಡ್ತೀನಿ. ಸೊ ಬಾಗಿಲು ಒರೆಸಿ ರಂಗೋಲಿ ಹಾಕಬೇಕು, ಅದು ನಮ್ಮ ಹಿಂದೂಗಳ ಸಂಪ್ರದಾಯ, ಅದು ನಡೆಸ್ಕೊಂಬಂದ್ಬಿಟ್ಟಿದ್ದಾರೆ. ನಮ್ಮನೆ ಊರ ಕಡೆ ಎಲ್ಲ ಏನು ಮಾಡ್ತಾರೆ, ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಾಗಿಲಿಗೆ ಹೂವು ಏನಾದರೂ ಇಡ್ತಾರೆ. ಸೊ ಅದು ನಡ್ಸ್ಕೊಂಬಂದಿರೋದು. ಬಟ್ ಇಲ್ಲಿ ಸಿಟಿಲಿ ಅದಕ್ಕೆಲ್ಲದಕ್ಕೂ ಟೈಮ್ ಮ್ಯಾಚ್ ಆಗದಿರೋ ಕಾರಣ ನಾನು ವೀಕಲ್ಲಿ ಒಂದು 2-3 ಟೈಮ್ ಅಂತೂ ಬಾಗಿಲು ಗುಡಿಸ್ಕೊಂಡು ಒರೆಸ್ಕೊತೀನಿ. ಅದಾದಮೇಲೆ ಪಾತ್ರೆ ತೊಳಿಬೋದು ಫ್ರೆಂಡ್ಸ್. ಪಾತ್ರೆ ಎತ್ತಿಕ್ಕೋ ಕೆಲಸ ನನಗೆ ಅದೇ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಆವಾಗಿನ ಪಾತ್ರೆ ಅವಾಗೇ ಬೇಕಂದ್ರೆ ತೊಳ್ಕೊಂಬಿಡ್ಬೋದು. ಈ ಪಾತ್ರೆ ತೊಳೆದಿರೋ ಪಾತ್ರೆ ಎತ್ತಿಡೋದು ವಾರದಲ್ಲಿ 2 ದಿವಸ ಎತ್ತಿಡೋದು ನನಗೆ ರಗಳೆ ಆಗೋಗುತ್ತೆ. ಹಾಗಾಗಿ ನಾನು ಇವಾಗ ಅದೇ ಯೋಚನೆ ಮಾಡಿಕೊಂಡು ಎತ್ತಿಡ್ತಾ ಇದ್ದೆ. ಅವಾಗ ತೊಳೆದಿದ್ದ ಪಾತ್ರೆ ಅವಾಗೇ ಡ್ರೈ ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಬಿಡಬೇಕು ಅಂತ. ಒಂದು ಟಬ್ಬು ಫುಲ್ಲು ಪಾತ್ರೆ ಆದರೂ ಕೂಡ ನಾನು ಎತ್ತಿಡಕ್ಕೆ ಹೋಗಲ್ಲ, ಅದಲ್ಲೇ ಇರುತ್ತೆ. ಸೊ ನನಗೆ ರಗಳೆ ಆಗೋಗ್ಬಿಡುತ್ತೆ. ಏನಂದರೆ ಒಂದು ಕಡೆ ಎಡಿಟಿಂಗ್ ಕೆಲಸ ಇರುತ್ತೆ. ಅಪ್ಪು ಪಾತ್ರೆ ತೊಳೆದು ಹಾಕಿರ್ತಾರೆ. ಅಪ್ಪನೂ ತೊಳಿತಾರೆ ಪಾತ್ರೆ. ಸುಮಾರು ಪಾತ್ರೆಗಳು ಬಿದ್ದೋಗ್ಬಿಟ್ಟಿರುತ್ತೆ. ಅದನ್ನು ಎತ್ತಿಡೋದು ದೊಡ್ಡ ರಗಳೆ ಕೆಲಸ. ನನಗೆ ನಿಜವಾಗ್ಲೂ ಇದೊಂದು ಕೆಲಸ ಆಗದಿರೋ ಕೆಲಸ. ಅದಾದಮೇಲೆ ಆ ಕೆಲಸನೂ ಒಬ್ಬಳೇ ಬೈಕೊಂಡು ಫೋನಲ್ಲಿ ಮಾತಾಡಿಕೊಂಡು ಎತ್ತಿಟ್ಕೊಂಡೆ. ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಯಾಕೋ ಇವತ್ತು ಆಚೆಯಿಂದ ಫುಡ್ ತರಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಸರಿ, ಇನ್ನೂ ಸ್ವಲ್ಪ ABC ಜ್ಯೂಸ್ ಇತ್ತು, ಆಗಲೇ ಬೆಳಗ್ಗೆ ಮಾಡಿಟ್ಟಿರೋದು. ಇನ್ನೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆ ABC ಜ್ಯೂಸ್ನು ಕೂಡ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಸೀರಿಯಲ್ ಕೂಡ ನೋಡಿಬಿಟ್ಟು, ಅಪ್ಪು ಇನ್ನೂ ಅಷ್ಟೊತ್ತಾದರೂ ಬಂದೇ ಇರಲಿಲ್ಲ. ನಾನು ಅಷ್ಟು ಕೆಲಸ ಮುಗಿಸಿದ್ರೂ ಅಪ್ಪು ಬರಲಿಲ್ಲ. ಸರಿ, ಅದಾದಮೇಲೆ ಅಪ್ಪುಗೆ ಫೋನ್ ಮಾಡಿದೆ, ಅಡುಗೆ ಏನು ಮಾಡಬೇಕು ಅಪ್ಪು ಅಂದ್ಬಿಟ್ಟು. ಅಪ್ಪು ಏನೂ ಹೇಳಿದ್ದಿರಲಿಲ್ಲ. ನನಗೆ ನೂಡಲ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಹಾಗಾಗಿ ಅಪ್ಪು ನೂಡಲ್ ತಿನ್ನಬೇಕು ಅಂತ ಹೇಳಿದೆ ಫೋನ್ ಮಾಡಿ. ಅಪ್ಪು ನಾನು ತರ್ತೀನಿ ಅಂತ ಹೇಳಿದ್ರು. ಅಪ್ಪುಗೆ ಅನ್ನ ಮಾಡಿಕೊಡೋಣ, ಅನ್ನಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾರೆ ಅಂತ ಅಂದ್ಕೊಂಡೆ. ನಾನು ಹಂಗೆ ಅಂದ್ಕೊಂಡು ರೈಸ್ಗಿಟ್ಟಿದ್ದೆ. ಅಪ್ಪು ಬರ್ತಾನೆ ಇವತ್ತು ಪ್ರೆಸ್ ಮೀಟ್ ಇತ್ತು. ಸೊ ಹಾಗಾಗಿ MG ರೋಡ್ ಹೋಗಿದ್ರು. ಅಲ್ಲಿನೇ ಫುಡ್ಡು ಅರೇಂಜ್ ಮಾಡಿದ್ರಂತೆ. ಸರಿ, ಊಟ ಅಲ್ಲಿ ತಿಂದ್ಕೊಂಡೇ ಬಂದಿದ್ದಾರೆ ಅಪ್ಪು. ಸೊ ಹಾಗಾಗಿ ನನಗೇನು ಬೇಡ, ನಿನಗೆ ಬರ್ತಾ ಮ್ಯಾಗಿ ತೊಗೊಂಡು ಬರ್ತೀನಿ, ನೂಡಲ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಡುಗೆ ಕೆಲಸನೂ ಉಳಿದೋಯ್ತು ನನಗೆ ನಿನ್ನೆ. ಸರಿ ಅಂದ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಆಗಿಬಿಟ್ಟು ನೆಕ್ಸ್ಟ್ ಏನಿದೆ ಅಂದರೆ ಫ್ರೆಂಡ್ಸ್, ಈ ಟೈಮ್ನಲ್ಲಂತೂ ಫೇಸ್ನ ಎಷ್ಟು ಕೇರ್ಫುಲ್ಲಾಗಿ ಇಟ್ಕೊಂಡ್ರೂ ಫೇಸ್ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಸ್ಕಿನ್ ಕೇರ್ ಮಾಡ್ತಾನೆ ಇರಬೇಕು ಅವಾಗವಾಗ. ಸರಿ, ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂದ್ಬಿಟ್ಟು ಕಾಫಿ ಪೌಡರು ಮತ್ತು ಅದಾದಮೇಲೆ ಮಿಲ್ಕು, ಕರಡಿದ್ರೆ ಕರಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಲ್ಕದು ಗಟ್ಟಿ ಮಿಲ್ಕ್ ಹಾಕ್ಕೋಬೇಕು. ಸ್ವಲ್ಪ ಮಿಲ್ಕು ಮತ್ತು ಸ್ವಲ್ಪ ಶುಗರು ಮತ್ತು ಒಂದು ಟೊಮೊಟೊ ಪ್ಯೂರಿ, ಸ್ವಲ್ಪ ಪ್ಯೂರಿ ಎತ್ಕೊಂಡು ಅದನ್ನು ಫೇಸ್ಗೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಅದು ಕೂಡ ಮಾಡಿ ಅದನ್ನು ಹಾಕ್ಕೊಂಡು ಮುಖ ತೊಳೆದು ಫ್ರೆಶ್ ಅಪ್
ಸರಿ ಮತ್ತು ಇನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನಕ್ಕೆ ಹೋಗೋ ಮುಂಚೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾಫಿ ಕೂಡ ಮಾಡ್ಕೊಂಡು ಕುಡಿದೆ. ಇಷ್ಟು ಬಿಸಿಲಿದ್ರೂ ಕಾಫಿ ಕುಡಿಬೇಕಂತ ಮನೇಲಿ ಅದೇ ಒಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಬಟ್ ಫ್ರೆಂಡ್ಸ್, ನನಗೆ ಒಬ್ಬಳೇ ಇದ್ದರೆ ಕಾಫಿ ಕುಡಿತಾನೆ ಇರ್ತೀನಿ. ಬಟ್ ಡಯಟಲ್ಲಿ ಕಾಫಿ ಕುಡಿಬಾರ್ದು. ನನಗೆ ಕಾಫಿ ಬಿಟ್ಟು ಡಯಟ್ ಮಾಡಿದೆ. ವೆಯ್ಟ್ ಲಾಸ್ ಏನು ಅಂಥ ರಿಸಲ್ಟ್ ಏನು ಸಿಗಲಿಲ್ಲ. ಕಾಫಿ ಬಿಡದೇನೂ 1 ವೀಕ್ ಡಯಟ್ ಮಾಡಿ ನೋಡಿದೆ. ಸೊ ಸೇಮ್ ರಿಸಲ್ಟ್ ಇತ್ತು. ಹಂಗಾಗಿ ಇವಾಗ ಕಾಫಿ ಬಿಟ್ಟು ತಲೆನೋವು ಕಮ್ಮಿ ಆಗ್ದಿರೋ ಓಡಾಡೋದ್ಕಿಂತ ಓಕೆ, ಕಾಫಿನೂ ಅಂದರೆ ಜೊತೆಯಲ್ಲಿ ಸೇರಿಸ್ಕೊಂಡೇ ಡಯಟ್ ಮಾಡೋಣ ಅಂತಲೇ ಅಂದ್ಕೊಂಡು ಡಯಟ್ ಹಂಗೆ ಸ್ಟಾರ್ಟ್ ಮಾಡಿದೆ. ಬಟ್ ಕಾಫಿಗೆ ಎಲ್ಲರ ಥರ ಶುಗರ್ನ ನಾನು ಹೆವಿ ಹಾಕಲ್ಲ. ಸೊ ಶುಗರ್ ಸ್ವಲ್ಪ ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಫೇಸ್ ಪ್ಯಾಕ್ ಕೂಡ ಹಾಕಿ ಅದು ಕೂಡ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟು ಫೇಸ್ ಬಗ್ಗೆ ಒಳ್ಳೆ ಕೇರ್ ತೊಗೋಬೇಕು ಫ್ರೆಂಡ್ಸ್. ಇವಾಗಂತೂ ಫೇಸ್ ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗುತ್ತೆ. ಸ್ಕಿನ್ ಕೇರ್ ನಾವು ಎಷ್ಟು ಮಾಡ್ತೀವೋ ಅಷ್ಟು ನೀಟಾಗೆ ಸ್ಕಿನ್ ಇರುತ್ತೆ, ಇಲ್ಲಾಂದರೆ ನಿಜವಾಗ್ಲೂ ಸ್ಕಿನ್ ಹಾಳು ಮಾಡ್ಕೊಂಡು ಬಿಡ್ತೀವಿ. ಸೊ ಹಾಗಾಗಿ ಫೇಸ್ ಕೇರ್ ಸ್ವಲ್ಪ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊಂಡು ಅಪ್ಪು ಬರೋದು ಇನ್ನೂ 10 ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಇಷ್ಟು ಕೆಲಸ ಮುಗಿಸೋ ಹೊತ್ತಿಗೆ ನೈಟ್ 9:30 ಆಗಿ ಹೋಯಿತು. ಇನ್ನೂ ಸ್ನಾನ ಕೂಡ ಮುಗ್ದಿರಲಿಲ್ಲ. ಸರಿ, ಅಪ್ಪು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟೋಣ ಅಂದ್ಬಿಟ್ಟು ಮುಗಿಸ್ಕೊಂಡ್ಬಿಟ್ಟೆ. ಇನ್ನು ಅಪ್ಪು ಬರೋದು ಲೇಟ್ ಆಗುತ್ತೆ. ವ್ಲಾಗ್ನ ಇದನ್ನೇ ಕಂಟಿನ್ಯೂ ಮಾಡಿಕೊಂಡ್ರೆ ಎಲ್ರಿಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಕೊಂಡೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.